ಬಿಜ್ಜಿಯವ್ರ ಬಗ್ಗೆ ಹೇಳುವಾಗ ನಂಗೆ ಇನ್ನೊಂದು ನೆನಪಾಯ್ತು. ಇವರು ನಿಮ್ಮ ಫ್ರೆಂಡ್ ಜೋ ಅವ್ರ ಜೊತೆ ಮಾತಾಡ್ತಾ ಇದ್ದೆ, ಜಾಯ್ ಅವ್ರ ಜೊತೆ. ಜಾಯ್ ಅವರು ಏನೋ ತಿಂಡ್ಲು ಬಾಯ್ಸ್ ಅಂತ ಹೇಳಿದ್ರು. ಏನು ಕತೆ ಅದು? ನೀವೆಲ್ಲ ಒಂದು ಗ್ಯಾಂಗ ಹಾಗೆ? ತಿಂಡ್ಲು ಬಾಯ್ಸ್ ಬಂದು ಅದು ಸುಮ್ಮನೆ ಒಂದು ಪ್ಯಾಷನ್, ಒಂದು ಜೋಶಲ್ಲಿ ಬಂದಿರೋ ಸಾಂಗ್. ಅದು ಮಾಡಲೇಬೇಕು ಅನ್ನೋ ಥರ ಏನು ಕುತ್ಕೊಂಡು ಡಿಸ್ಕಷನ್ ಥರ ಇರಲಿಲ್ಲ. ಜಸ್ಟ್ ಸುಮ್ಮನೆ ಬೀಟು ಹೋಗ್ತಾ ಇರಬೇಕಾದ್ರೆ ಇದನ್ನ ತಿಂಡ್ಲು ಮೇಲೆ ಮಾಡಿದ್ರೆ ಹೆಂಗಿರುತ್ತೆ. ನಿಮ್ಮ ಏರಿಯಾ ಅಲ್ಲ? ನಮ್ಮ ಏರಿಯಾ ತಿಂಡ್ಲು ಬಂದು. ಸೊ ಅಲ್ಲಿ ರೇಸರ್ಸ್ದೇ ಒಂದು ಫ್ಯಾಮಿಲಿ ಇದೆ. ಓಕೆ. ಸೊ ಇವು ವಿಶ್ವನಾಥ್ ಅಂತ ಅಂದ್ಬಿಟ್ಟು ಅವ್ರು ಬಂದು ಬ್ಯಾಕ್ ಇನ್ ದೋಸ್ ಡೇಸ್ ಅವರು ಇದು ಥೈಲ್ಯಾಂಡಲ್ಲಿ ಮೋಟೋ ಜಿ ಪಿ ಗೆಸ್ ಆ ಟೈಮಲ್ಲಿ ಅವರು 3rd ಪ್ಲೇಸ್ ಬಂದಿದ್ದು ವರ್ಲ್ಡ್ಗೆ. ಸೊ ಅದು ಬಂದ್ಬಿಟ್ಟು ತಿಂಡ್ಲುಗೆ ಹೆಮ್ಮೆ ಅದು. ಅಫ್ಕೋರ್ಸ್. ಸೊ ಅದು ಅವ್ರಿಗೆ ಅವಾಗೆಲ್ಲ ಇಂಟರ್ವ್ಯೂಸ್ ಎಲ್ಲ ಚೆನ್ನಾಗಿ ನಡೀತಿತ್ತು. ನಮಗೆ ಅದು ಅವಾಗ ನಾವು ಅಷ್ಟು ನೋಡಿರಲಿಲ್ಲ ಚಿಕ್ಕವರಿರುವಾಗ. ನಾವು ಬೆಳೆದಾದ್ಮೇಲೆ ನಮ್ಗೆ ಅರ್ಥ ಆಯ್ತು, ಓಕೆ ಈ ವ್ಯಕ್ತಿ ಇಷ್ಟೆಲ್ಲ ಇದು ಮಾಡಿದ್ದಾರೆ ಅಂತ.